ಮುಂದಿನ ರಾಶಿ ಸಿಂಹ. ಗುರುವಿನ ಒಂದು ಗುರುಪೀಠದ ಅಥವಾ ಗುರುಕ್ಷೇತ್ರದ ಈಶ್ವರ ಕ್ಷೇತ್ರದ ಒಂದು ದರ್ಶನ, ಯಾತ್ರೆ, ತೀರ್ಥಯಾತ್ರೆ, ಆಧ್ಯಾತ್ಮಿಕ ಮನೋಭಾವ, ಸನ್ಯಾಸಿಗಳ ದರ್ಶನ, ಅಲ್ಲಿ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥದ್ದು, ವೃಕ್ಷಗಳ ಕೆಳಗಡೆ, ನದಿಯ ಪಕ್ಕ, ದಂಡೆಯ ಮೇಲೆ, ಈಶ್ವರನ ಸನ್ನಿಧಾನದಲ್ಲಿ ಈ ರೀತಿಯ ಅನುಭವವನ್ನು ಸಿಂಹರಾಶಿಯವರು ಅನೇಕರು ಪಡಿಲಿಕ್ಕಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಉಚ್ಚ ಗುರುವಿನ ವ್ಯಯದಲ್ಲಿ ಇರ್ತಕ್ಕಂಥದ್ದು ಮತ್ತು ರಾಶಿಯಲ್ಲೇ ಕೇತು ಸಂಚಾರ ಇರೋದರಿಂದ ಈ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರವೃತ್ತಿ, ಧಾರ್ಮಿಕ ಕೆಲಸಗಳಲ್ಲಿ ತೊಡಕೊಳ್ತಕ್ಕಂಥದ್ದು, ಈ ರೀತಿಯ ಅನೇಕರಿಗೆ ದೇವಸ್ಥಾನ, ಮಠ ಮಂದಿರಗಳಲ್ಲಿ ಏನಾದರೂ ಹೋಗಿ ಗೋ ಸೇವೆ ಮಾಡ್ತಕ್ಕಂಥದ್ದು, ಗೋವುಗಳಿಗೆ ಚರು ತಿನ್ನಿಸ್ತಕ್ಕಂಥ, ಅಲ್ಲಿ ರಸ್ತೆಗಳನ್ನು ಶುದ್ಧಿ ಮಾಡೋದು, ಅವರಿಗೆ ಔಷಧಿ ಪಥ್ಯವನ್ನು ತಂದು ಕೊಡ್ತಕ್ಕಂಥದ್ದು, ಈ ರೀತಿಯ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ರೇರಣೆ, ಒಂದು ಅನುಕೂಲ ಸಿಗ್ತದೆ ಸಿಂಹರಾಶಿಯವರಿಗೆ. ದುರ್ಗಾ ಪೂಜೆಯನ್ನು ವಿಶೇಷವಾಗಿ ಮಾಡಿ. ಸಪ್ತಮದಲ್ಲಿ ಸಿಂಹಕ್ಕೆ ಸಪ್ತಮದಲ್ಲಿ ರಾಹುವಿನ ಅನುಕೂಲ ಇದ್ದೇ ಇದೆ, ಆದರೆ ಅಷ್ಟಮದಲ್ಲಿ ಶನಿ. ಹಾಗಾಗಿ ದುರ್ಗಾ ಸೇವೆಯನ್ನು, ನರಸಿಂಹ ಸೇವೆಯನ್ನು ಆಗಾಗ ಮಾಡ್ತಾಯಿರಿ. ಮದುವೆ ಸಂಬಂಧಗಳಲ್ಲಿ ಏನಾದರೂ ತೊಡಕಿದ್ರೆ ಎಲ್ಲ ಪರಿಹಾರ ಆಗ್ತದೆ ಸಿಂಹ ರಾಶಿಯವರಿಗೆ.